ಅದೇ ರೀತಿ ಮುತ್ತುರಾಜುವಿನ ಬಹುತೇಕ ಬಾಲ್ಯವು ದೊಡ್ಡ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು. ಇವನ ಒಂದು ಬಾಲ್ಯ ಜೀವನ ಎಲ್ಲಿ ನಡೀತೈತೆ ಆಗತ್ತೆ ಅಂದರೆ ದೊಡ್ಡ ಗಾಜನೂರಿನ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಅವರು ತಮ್ಮ ಒಂದು ಬಾಲ್ಯ ಜೀವನವನ್ನು ಕಳೀತಾರೆ. ತೀರಾ ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರೆಂದರೆ ಅವರಿಗೆ ಅಲ್ಲೇ ಹತ್ತಿರವಾಗಿದ್ದಂಥ ಊರು ಯಾವುದು? ನಂಜನಗೂಡು. ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನ ಕೂಡ ಅವಾಗವಾಗ ಆಗ್ತಾಯಿತ್ತು. ಬಾಲ್ಯವು ಸಮೃದ್ಧವಾಗಿದ್ದಿತು. ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೇ ಆದರೂ ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ, ತೋಟ, ಕಾಡು, ತೊರೆ, ಬಂಧು ಬಳಗ, ತಾಯಿಯ ವಾತ್ಸಲ್ಯಧಾರೆ ಇವೆಲ್ಲ ಸಹಜವಾಗಿ ಒದಗಿ ಬರುವ ಬಗೆಗಳು. ಯಾರು ಹಳ್ಳಿಗಳಲ್ಲಿ ತಮ್ಮ ಬಾಲ್ಯವನ್ನು ಕಳೀತಾರೆ ಅವರಿಗೆಲ್ಲ ಇವುಗಳ ಒಂದು ಅನುಭವ ಆಗಿರುತ್ತೆ ಅಂತ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಮುತ್ತುರಾಜನು ಇವೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನು ಹಸನಾಗಿಸಿಕೊಂಡ ಭಾಗ್ಯವಂತ. ಇವುಗಳನ್ನೆಲ್ಲ ತನ್ನ ಬಾಲ್ಯದ ಜೀವನಗಳಲ್ಲಿ ಇಷ್ಟೆಲ್ಲವೂ ಅನುಭವಿಸಿದಂಥ ವ್ಯಕ್ತಿ ಯಾರಾಗಿದ್ದರೆ ಇಲ್ಲಿ ಮುತ್ತುರಾಜ. ಅಷ್ಟೊಂದು ಭಾಗ್ಯವಂತನ ಅಂತ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಅವನ ಒಂದು ಶಿಕ್ಷಣ ಎಲ್ಲಾಗತ್ತೆ? ಹಿರಿಪುರದ ಸರ್ಕಾರಿ ಶಾಲೆಗೆ ಮುತ್ತುರಾಜನನ್ನು ಸೇರಿಸ್ತಾರೆ. ಮುತ್ತುರಾಜನ ದೇಹ ಮಾತ್ರ ಶಾಲೆಯಲ್ಲಿ ಇರ್ತಾಯಿತ್ತು. ಯಾಕೆ? ಮನಸ್ಸು ಸದಾ ಹೊರಗಿರುತ್ತಿತ್ತು. ಯಾಕಂದರೆ ಅವರಿಗೆ ಅಷ್ಟೊಂದು ಅವರು ಬಡತನದಿಂದ ಕೂಡಿದಂಥವ್ರ ಒಂದು ಕುಟುಂಬದ ಬಡತನವು ಕಾರಣವಾಗಿ ವಿದ್ಯಾಭ್ಯಾಸ ಬಾಲ್ಯದಲ್ಲಿಯೇ ನಿಂತು ಓದುವುದರಿಂದ ಬಾಲಕನಾಗಿರುವಾಗಲೇ ತಂದೆಯ ಜೊತೆ ರಂಗಭೂಮಿಗೆ ಬಂದರು. ಅವರ ಒಂದು ಬಡತನವನ್ನು ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ? ತಮ್ಮ ಒಂದು ಶಿಕ್ಷಣದ ಮೇಲೆ ಅವರು ಆಸಕ್ತಿಯನ್ನು ತೋರಿಸಿ ಏನು ಮಾಡ್ತಾರೆ? ತಂದೆ ಒಂದು ವೃತ್ತಿ ಯಾವುದಾಗಿತ್ತು? ರಂಗಭೂಮಿಗೆ. ಅಂದರೆ ಇವರು ಕೂಡ ಆ ಕಡೆ ಬಂದುಬಿಡ್ತಾರೆ. ಖ್ಯಾತ ರಂಗ ಎನಿಸಿಕೊಂಡಿದ್ದ ಪುಟ್ಟಸ್ವಾಮಯ್ಯ ಮಗನಿಗೆ ಮನೆಯಲ್ಲಿ ಏನು ಮಾಡ್ತಾರೆ? ತನ್ನ ಮಗನಿಗೂ ಪುಟ್ಟಸ್ವಾಮಯ್ಯಗೆ ಏನು ಮಾಡ್ತಾರೆ? ಹಾಡನ್ನು ಹೇಳ್ಕೊಡೋದು, ಅಭಿನಯದ ಪಾಠವನ್ನು ಹೇಳ್ಕೊಡೋಕ್ಕೆ ಶುರು ಮಾಡ್ತಾರೆ. ಮುತ್ತುರಾಜನ ಮಾವಂದಿರಾದ ಅಪ್ಪಾಜಿಗೌಡರು ಹಾಗೂ ಸನ್ನೇಗೌಡರಿಂದ ಸಂಗೀತ ಪಾಠ ಪ್ರಾರಂಭ ಆಗುತ್ತೆ. ಎಲ್ಲಿ? ಮನೆಯಲ್ಲಿನೇ. ಸರಿನಾ? ಇವಾಗ ರಂಗಭೂಮಿಯು ಇವರ ಮೊದಲ ಆಡಂಬೋಲ. ಇವರ ಒಂದು ಮೊದಲ ಆಡಂಬೋಲ ಯಾವುದಾಗಿರುತ್ತೆ? ರಂಗಭೂಮಿ. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿ ಮುತ್ತುರಾಜುವಿನ ವೃತ್ತಿ ಜೀವನ ಆರಂಭವಾಗುತ್ತೆ. ಇವರ ಮೊದಲ ಒಂದು ವೃತ್ತಿ ಜೀವನ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಗುಬ್ಬಿ ವೀರಣ್ಣ ಇವರ ಒಂದು ನಾಟಕ ಕಂಪನಿಯಿಂದ. ಮೊದಲು ಸಖಿ, ಸೇವಕಿ ಇತ್ಯಾದಿ ಪಾತ್ರಗಳನ್ನು ನಿರ್ವಹಿಸಬೇಕಾಯ್ತು. ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ ಇವರು? ಸಖಿ, ಸೇವಕಿ ಇಂಥ ಒಂದು ಪಾತ್ರಗಳನ್ನು ನಿರ್ವಹಿಸ್ತಾ ಹೋಗ್ತಾರೆ. ಅನಂತರವಷ್ಟೇ ಮುಖ್ಯ ಪುರುಷ ಪಾತ್ರಗಳು ಅರಸಿ ಬರ್ತವೆ. ಮುಂದೆ ಹೋಗ್ತಾ ಅವರಿಗೆ ಮುಖ್ಯ ಪಾತ್ರಗಳು ಕೂಡ ಬರ್ತವೆ. ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಮುತ್ತುರಾಜರ ಬದುಕಿನ ಮಹತ್ವದ ದಿನಗಳು. ತಂದೆಯವರು ಇಹಲೋಕವನ್ನು ತ್ಯಜಿಸಿದಂಥ ಇಡೀ ಕುಟುಂಬದ ಹೊಣೆಗಾರಿಕೆಯನ್ನು ಮುತ್ತುರಾಜ್ ಹೊರಬೇಕಾಯಿತು. ಮುಂದೆ ಹೋಗ್ತಾನತ್ತೆ ಅವ್ರ ತಂದೆ ಕೂಡ ತೀರಿ ಹೋಗ್ತಾರೆ. ಆವಾಗ ಅವರ ಒಂದು ಕುಟುಂಬದ ಒಂದು ಜವಾಬ್ದಾರಿ ಇವರ ಮೇಲೆ ಬಂದ್ಬಿಡುತ್ತೆ. ಅವಾಗೇನಾಗುತ್ತೆ? ನಾಟಕಗಳಲ್ಲಿ ಅಭಿನಯಿಸುತ್ತಲೇ ಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇವರು ಬರ್ತಾರೆ. ಸೋದರ ಮಾವನ ಮಗಳಾದ ಪಾರ್ವತಿ ಅವರನ್ನು ವಿವಾಹವಾದ ಮೇಲೆ ಅವರ ಹೆಗಲನೆಯ ಆಸರೆ ಒದಗಿ ಬಂದಿತ್ತು. ಅಂದರೆ ಇವರ ಪತ್ನಿ ಯಾರಾಗಿರ್ತಾರೆ ಇಲ್ಲಿ? ಅವರ ಸೋದರ ಮಾವನ ಮಗಳು ಪಾರ್ವತಿ. ಅವರು ಕೂಡ ಬಂದು ಇವರಿಗೆ ಸಪೋರ್ಟಾಗಿ ನಿಲ್ತಾರೆ. ಮುತ್ತುರಾಜರ ಮುಖ್ಯ ಕಾರ್ಯಕ್ಷೇತ್ರ ಯಾವುದಾಗಿತ್ತು? ಚಲನಚಿತ್ರರಂಗ. ಇವರಿಗೆ 1942ರಲ್ಲಿ ತೆರೆ ಕಂಡ ಭಕ್ತ ಪ್ರಹ್ಲಾದ ಮತ್ತು 1951ರಲ್ಲಿ ತೆರೆಗೆ ಬಂದ ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಕನ್ನಡ ಚಿತ್ರರಂಗದ ನಾಯಕರಾಗಿ ಪ್ರವೇಶಿಸಿದ್ದು 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪದ ಮೂಲಕ. ಈ ಚಿತ್ರದ ನಿರ್ದೇಶಕರಾದ HLN ಸಿಂಹ ಅವರು ಮುತ್ತುರಾಜ್ ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು. ನೋಡಿ, ಬೇಡರ ಕಣ್ಣಪ್ಪದ ಮೂಲಕ ಅಂದ್ರೇನು? ಈ ಚಿತ್ರದ ಒಂದು ನಿರ್ದೇಶಕರಾದಂಥವ್ರು ಯಾರು? HL ಸಿಂಹ ಅವರು ಏನು ಮಾಡ್ತಾರೆ? ಇವರ ಮೊದಲ ಹೆಸರಾದಂಥ ಯಾವುದು? ಮುತ್ತುರಾಜ್ ಎಂಬ ಹೆಸರನ್ನು ಏನು ಮಾಡ್ತಾರೆ? ಮುಂದೆ ಅದನ್ನು ರಾಜ್ಕುಮಾರ್ ಎಂದು ಬದಲಾವಣೆ ಮಾಡ್ತಾರೆ. ಅಂದಿನಿಂದಲೇ ಏನಾಗ್ತಾರೆ ಇವರು? ನಾಡ ಜನರಲ್ಲಿ ಕೂಡ ಇವರು
ಹೃದಯದಲ್ಲಿ ನೆಲೆ ನಿಂತಹ ಡಾಕ್ಟರ್ ರಾಜ್ಕುಮಾರ್. ಆರಂಭದಲ್ಲಿ ಭಕ್ತಿ ಪ್ರಧಾನವಾದ ಪಾತ್ರಗಳಲ್ಲಿಯೇ ರಾಜ್ಕುಮಾರ್ ನಟನೆಯನ್ನು ಮಾಡ್ತಾಯಿದ್ರು. ಭಕ್ತ ವಿಜಯ, ಹರಿಭಕ್ತ, ಓಹಿಲೇಶ್ವರ, ಕೃಷ್ಣಗಾರುಡಿ, ಧರ್ಮ ವಿಜಯ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಬೀರ್, ಭಕ್ತಚೇತ, ತುಕಾರಾಂ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳು ಚಿತ್ರರಸಿಕರ ಮನಸೂರೆಗೊಂಡವು. ಎಲ್ಲ ಏನು ಇವರು ನಟಿಸಿದಂತಹ ಭಕ್ತಿ ಪ್ರಧಾನ ಚಿತ್ರಗಳು. ಭೂ ಕೈಲಾಸದ ರಾವಣನಾಗಿ, ಮೋಹಿನಿ ಭಸ್ಮಾಸುರನಾಗಿ, ಭಕ್ತ ಕುಂಬಾರನಾಗಿ, ಬಬ್ರುವಾಹನನಾಗಿ, ಮಯೂರವರ್ಮನಾಗಿ, ಕಾಳಿದಾಸನಾಗಿ ಮನೋಜ್ಞ ಅಭಿನಯ ನೀಡಿದ ರಾಜ್ಕುಮಾರ್ ಅವರ ಜನರ ಪ್ರೀತಿಯಲ್ಲಿ ಮಿಂದರು. ನೋಡಿ, ಇವೆಲ್ಲ ಏನು ಇವರು ನಟಿಸಿದಂತಹ ಚಿತ್ರಗಳು. ಈ ರೀತಿ ರಾಜ್ಕುಮಾರನ್ನು ನೀವು ನೋಡಬಹುದು. ನೋಡಿ, ಶ್ರೀನಿವಾಸ ಕಲ್ಯಾಣ, ಹರಿಭಕ್ತ, ಇವೆಲ್ಲ ಏನು ನಟಿಸಿದಂತಹ ಚಿತ್ರಗಳು. ಸಾಮಾಜಿಕ ಚಿತ್ರಗಳಲ್ಲೂ ಅವರದು ಅದ್ಭುತ ನಟನೆಯೇ. ರಾಯರ ಸೊಸೆ, ಕರುಣೆಯ ಕುಟುಂಬದ ಕಣ್ಣು, ನಂದಾದೀಪ, ಸಾಕು ಮಗಳು, ಗೌರಿ, ಸಂಧ್ಯಾರಾಗ, ಚಂದವಳ್ಳಿ ತೋಟ, ನಾಂದಿ, ಉಯ್ಯಾಲೆ, ಕರುಳಿನ ಕರೆ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಸನಾದಿ ಅಪ್ಪಣ್ಣ, ದೇವತಾ ಮನುಷ್ಯ, ಜೀವನ ಚೈತ್ರ ಪ್ರತಿಯೊಂದು ರಾಜ್ಕುಮಾರ್ ಅಭಿನಯ ಸಾಮರ್ಥ್ಯವನ್ನು ಹೊರಚೆಲ್ಲಿದ ಅಪೂರ್ವ ಚಿತ್ರಗಳು. ಇವೆಲ್ಲ ಏನು ಇವರು ನಟಿಸಿದಂತಹ ಸಾಮಾಜಿಕ ಚಿತ್ರಗಳು. ಅನೇಕ ಚಿತ್ರಗಳಲ್ಲಿ ಮನೋಜ್ಞ ಅಭಿನಯಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ. ಇವರಿಗೆ ಶ್ರೇಷ್ಠ ನಟ ಅಂತ ಕೂಡ ಒಂದು ಪ್ರಶಸ್ತಿ ಬಂದಿದೆ. ರಾಜ್ಕುಮಾರ್ ಅವರು ಶ್ರೇಷ್ಠ ನಟರಾಗಿರುವಂತೆ ಶ್ರೇಷ್ಠ ಗಾಯಕರು ಕೂಡ ಆಗಿದ್ರಂತೆ. ಅಷ್ಟು ಚೆನ್ನಾಗಿ ಇವರು ಹಾಡುಗಳನ್ನು ಹೇಳ್ತಾ ಇದ್ರಂತೆ. ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಎಂಬ ಹಾಡಿನೊಂದಿಗೆ ಗಾಯಕರಾಗಿ ಪ್ರಸಿದ್ಧಿ ಪಡೆದರು. ಅದಕ್ಕೂ ಮೊದಲೇ 2 ಸಿನಿಮಾಗಳಿಗೆ ಹಾಡಿದ್ದರು. ಮುಂದೆ ಇವರು ತಮ್ಮ ಪಾತ್ರಗಳಿಗೆ ತಾವೇ ಗಾಯಕರಾಗಿಯೂ ತಾವು ನಟನೆ ಮಾಡ್ತಕ್ಕಂತಹ ಪಾತ್ರಗಳಿಗೆ ತಾವೇನು ಮಾಡ್ತಿದ್ರು, ಗಾಯಕರಾಗಿ ಅಂದರೆ ಹಾಡನ್ನು ಹೇಳ್ಕೊತಾ ಇದ್ರಂತೆ. ಸಾವಿರಾರು ಚಿತ್ರಗೀತೆ, ಭಕ್ತಿಗೀತೆ, ಭಾವಗೀತೆಗಳನ್ನು ಹಾಡಿರುವ ಇವರಿಗೆ ಜೀವನ ಚೈತ್ರ ಸಿನಿಮಾದ ನಾದಮಯ ಈ ಒಂದು ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿ ದೊರಕಿದೆ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂದಿರುವಂಥ ಕೆಲವೊಂದು ಪುರಸ್ಕಾರಗಳು ಯಾವ್ಯಾವು? 1979ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿದ್ದರಿಂದ ಡಾಕ್ಟರ್ ರಾಜ್ಕುಮಾರ್ ಎನಿಸಿಕೊಂಡರು. ಅದಕ್ಕಿಂತ ಮುಂಚೆ ಇವರು ಬರೀ ರಾಜ್ಕುಮಾರ್ ಆಗಿದ್ದರು. ಯಾವಾಗ ಈ ಒಂದು ಡಾಕ್ಟರ್ ಎಂಬ ಗೌರವ ಬಂತು ಅವತ್ತಿನಿಂದ ಇವರೇನಾಯಿತು, ಡಾಕ್ಟರ್ ರಾಜ್ಕುಮಾರ್ ಎಂದು ಅನಿಸ್ಕೊಂಡ್ರು. 1983ರಲ್ಲಿ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಬಂತು. ಕನ್ನಡ ಚಿತ್ರೋದ್ಯಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿದ ವ್ಯಕ್ತಿಗೆ ಸಲ್ಲುವ ಗುಬ್ಬಿ ವೀರನ ಪ್ರಶಸ್ತಿ ಅದು ಯಾವಾಗ 1992ರಲ್ಲಿ. 1992ರಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡ್ತಿವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ನೀಡಿತು. ಅಭಿಮಾನಿಗಳು, ಸಂಘ ಸಂಸ್ಥೆಗಳು, ಕಲಾ ಕೌಸ್ತುಭ, ಗಾನ ಗಂಧರ್ವ, ನಟ ಸಾರ್ವಭೌಮ, ಕಲಾ ಕೇಸರಿ, ಕನ್ನಡದ ಕಣ್ಮಣಿ, ವರನಟ, ರಸಿಕರ ರಾಜ ಮುಂತಾದ ಅನೇಕ ಬಿರುದುಗಳನ್ನು ನೀಡಿ ತಮ್ಮ ಪ್ರೀತಿಯನ್ನು ತೋರಿದ್ದಾರೆ. ಇವೆಲ್ಲಕ್ಕೆ ಕಿರೀಟವಿದ್ದಂತೆ ಡಾಕ್ಟರ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ ಇವರಿಗೆ ದೊರಕಿದೆ. ಇಷ್ಟು ಏನು ನೋಡಿ, ಇವರು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕಿರು ಪಕ್ಷಿ ನೋಟ ಅಂತ ನಾವು ತಿಳ್ಕೊಳ್ಬೋದು. ರಾಜ್ಕುಮಾರರ ಇಡೀ ಕುಟುಂಬವೇ ಚಿತ್ರೋದ್ಯಮಕ್ಕೆ ಸೇವೆ ಸಲ್ಲಿಸಿ ಇವಾಗ ಕೂಡ ಇವ್ರ ತಂದೆಯೂ ಕೂಡ ಅದೇ ಮಾಡ್ತಿದ್ದಾರಂತೆ, ಮುಂದೆ ಇವರು ಕೂಡ ಅದೇ ಮಾಡ್ತಿದ್ದಾರೆ, ಜೊತೆಗೆ ಇವ್ರ ಮಕ್ಕಳು ಕೂಡ ನಿಮಗೆ ಗೊತ್ತಿರಬಹುದು, ಹೌದಲ್ವಾ? ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಪಕಿಯಾಗಿ, ವಿತರಕಿಯಾಗಿ ಅಮೂಲ್ಯವಾದ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಇವರು ಕೂಡ ನಟನೆಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾಯಕ ನಟರಾಗಿ ಖ್ಯಾತರಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ನಟಿಸಿದಂಥ ಒಂದು ಫಿಲಮ್ ಯಾವುದು, ಬೆಟ್ಟದ ಹೂ. ಈ ಒಂದು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆಯಂತೆ. ಇವರೊಂದಿಗೆ 3ನೇ ತಲೆಮಾರಿನ ನಟ ನಟಿಯರು ಪ್ರಸಿದ್ಧಿಗೆ ಬರುತ್ತಿದ್ದಾರೆ. ರಾಜ್ಕುಮಾರ್ ಸ್ವತಃ ಗಾಯನ ರಸ ಸಂಚಯಗಳನ್ನು ನಡೆಸಿ ಅನೇಕ ಸಂಘ ಸಂಸ್ಥೆಗಳಿಗೆ
ಶಿಕ್ಷಣ ಕ್ಷೇತ್ರಗಳಿಗೆ ರಂಗಭೂಮಿಯ ಕಲಾವಿದ ತಂತ್ರಜ್ಞರಿಗೆ ಅಗತ್ಯ ಬಿದ್ದಾಗ ನೆರವು ನೀಡಿದ್ದಾರೆ. ಬರ ಪರಿಹಾರ ನಿಧಿ ನೆರೆ ಸಂತ್ರಸ್ತರಿಗೆ ಮುಖ್ಯಮಂತ್ರಿ ನಿಧಿ ಹಲವು ಬಾರಿ ಹಣಕಾಸಿನ ಸಂಗ್ರಹ ಮಾಡಿಕೊಟ್ಟಿದ್ದರು. ಇದರಿಂದ ಅವರೊಬ್ಬ ಅಪ್ಪಟ ಹೃದಯ ಶ್ರೀಮಂತಿಕೆಯ ಕಲಾವಿದರಾಗಿದ್ದರೆಂಬುದು ವೇದ್ಯವಾಗುತ್ತದೆ. ನೋಡಿ, ಇಷ್ಟೆಲ್ಲ ಏನು ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಪಟ್ಟಂತಹ ಒಂದು ಪರಿಶ್ರಮದಿಂದ ಅವರು ತಮ್ಮ ಬಡತನದಿಂದ ಸಿರಿತನ ಒಂದು ಜೀವನವನ್ನು ಸಾಗಿಸೋದಕ್ಕೆ ಅವರಿಗೆ ಸಹಾಯ ಆಯಿತು. ಅದಕ್ಕೆ ಮಕ್ಕಳೇ ನಾವಿಲ್ಲಿ ಏನು ತಿಳ್ಕೊಬೋದು ಅಂದರೆ, ಪ್ರತಿಯೊಬ್ಬರು ಯಾರು ಪ್ರಯತ್ನವನ್ನು ಮಾಡ್ತಾರೆ, ನಿರಂತರ ಪರಿಶ್ರಮವಿದ್ದರೆ ಅವರಿಗೆ ಫಲ ಸಿಕ್ಕೇ ಸಿಗತ್ತೆ ಅಂತ ನಾವಿಲ್ಲಿ ತಿಳ್ಕೊಬೋದು. ಸತತ ಪ್ರಯತ್ನವೇ ಯಶಸ್ಸಿನ ಗುಟ್ಟು ಅಂತ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಅದಕ್ಕೆ ನೋಡಿ, ಇವರೊಂದು ಸ್ಥಿತಿ ಯಾವ ರೀತಿಯಾಗಿತ್ತು, ಬಡತನದಿಂದ ಕೂಡಿತ್ತು. ಆದರೆ ಅವರು ತಮ್ಮ ಒಂದು ಪರಿಶ್ರಮದಿಂದ ಈ ಒಂದು ಮಟ್ಟಕ್ಕೆ ಬಂದು ಕನ್ನಡದ ಕಣ್ಮಣಿಯಾಗಿ ಮೆರೆದರು ಅಂತ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.